ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 2026 ರಿಲೀಸ್ ಆಗಿರೋ ಡಾಲಿ ಮೂವಿನ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಈ ಒಂದು ಮೂವಿ ತುಂಬ ಜಾಸ್ತಿ ಡಾರ್ಕ್ ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ. ಸ್ಟಾರ್ಟಿಂಗ್ ನಾವು ಒಂದು ಗಂಡ ಹೆಂಡತಿಯನ್ನು ನೋಡ್ತೀವಿ. ಆ್ಯಂಡ್ ಒಂದು ಮಗುವಿಗೆ ಅವರು ಗುಡ್ ಬೈ ಹೇಳ್ತಾ ಇದ್ದಾರೆ. ಎಲ್ಲಿಗೋ ತಿರುಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಇಬ್ಬರು ಕೂಡ. ಆ್ಯಂಡ್ ಆ ಮಗುವಿನ ಹೆಸರು ಬಂದುಬಿಟ್ಟು ಬಿಸ್ಕೆಟ್. ಸೀರಿಯಸ್ಲಿ ಬಿಸ್ಕೆಟ್? ನನಗೆ ನಗು ಬಂದುಬಿಡ್ತು ಬಿಸ್ಕೆಟ್ ಅಂತ ಹೆಸರು ಕೇಳಿ. ಓಕೆ, ಈ ಬಿಸ್ಕೆಟ್ನ ತಂದೆ ಜೊತೆ ಇದ್ದ ಒಂದು ಹುಡುಗಿ ಹೆಸರು ಬಂದ್ಬಿಟ್ಟು ಮೇಸಿ. ಆ್ಯಕ್ಚುಲಿ ಸ್ಟೆಪ್ ಮಾಮ್ ಆಗಿರ್ತಾಳೆ ಬಿಸ್ಕೆಟ್ಗೆ. ಆ್ಯಂಡ್ ಅವಳಿಗೆ ಈಗಲೇ ಮಾಮ್ ಆಗೋ ಯಾವುದೇ ಒಂದು ಆಸೆ ಇರೋದಿಲ್ಲ. ಅವರು ಬರೋದು ಎಲ್ಲಿ ಗೊತ್ತುಂಟ, ಫಾರೆಸ್ಟಿಗೆ. ಆ್ಯಂಡ್ ಫಾರೆಸ್ಟ್ ಮೇಲೆ ಮೌಂಟೇನ್ ಹತ್ರ ಇವನು ಪ್ರಪೋಸ್ ಮಾಡ್ಲಿಕ್ಕಿರ್ತಾನೆ. ನನಗೆ ವಿಯರ್ಡ್ ಎನಿಸಿದಂದರೆ, ಫಾರೆಸ್ಟ್ ಸೀರಿಯಸ್ಲಿ ಅವ್ರಿಗೆ ಬೇರೆ ಜಾಗನೇ ಸಿಗಲಿಲ್ವಾ ಪ್ರಪೋಸ್ ಮಾಡಲಿಕ್ಕೆ? ಇನ್ನೊಂದು ಕಡೆ ನಾವು ನೋಡ್ತೀವಿ, ಒಂದು ಹೆಂಗಸು ಒಂದು ಹೆಣನ ಇಟ್ಕೊಂಡು ಲಿಟ್ರಲಿ ಅದನ್ನು ಮುದ್ದು ಮಾಡ್ತಾ ಇದೆ. ಆ್ಯಂಡ್ ನನಗೆ ನೋಡಿ ತುಂಬ ಜಾಸ್ತಿ ತಲೆಗಿರಾಯಿತು. ನಾವು ನೋಡ್ತೀವಿ ಇವರು ಕೂಡ ಅದೇ ಏರಿಯಾಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಅವ್ರು ನೋಡೋದು ತುಂಬ ಜಾಸ್ತಿ ಡಾಲನ್ನು. ಆ್ಯಂಡ್ ಆ ಡಾಲನ್ನು ನೋಡಿ ಇವರಿಗೆ ತಲೆ ಬಿಸಿ ಆಗುತ್ತೆ. ಇಲ್ಲಿ ಮರದಲ್ಲಿ ಡಾಲ್ಗಳು ಏನು ಮಾಡ್ತಾ ಇದೆ. ಆ್ಯಂಡ್ ಕೆಳಗೆ ಕೂಡ ತುಂಬ ಜಾಸ್ತಿ ಡಾಲ್ ಇದೆ. ಆ್ಯಂಡ್ ಅದರಲ್ಲಿ 2 ಡಾಲನ್ನು ತೆಗೆದು ಅವಳು ಇದನ್ನು ನಾವು ಬಿಸ್ಕೆಟ್ಗೆ ತಗೊಂಡು ಹೋಗೋಣ ಅಂತ. ಬಟ್ ಅವನಿಗಂತೂ ಇದು ತುಂಬ ಜಾಸ್ತಿ ಕ್ರೀಪಿ ಅನಿಸುತ್ತೆ. ಆ್ಯಂಡ್ ಅವ್ನು ಮುಂದೆ ಹೋಗ್ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಅವನು ತುಂಬ ಜಾಸ್ತಿ ಮುಂದೆ ಹೋಗ್ಬಿಡ್ತಾನೆ. ಆ್ಯಂಡ್ ಇವಳು ಆ ಡಾಲ್ ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾಳೆ. ಆ್ಯಂಡ್ ಅಲ್ಲಿ ಒಂದು ಕ್ರೀಪಿ ಪರ್ಸನನ್ನು ನಾವು ನೋಡ್ತೀವಿ. ಆ್ಯಂಡ್ ಆ ಒಂದು ಥಿಂಗ್ ಏನು ಮಾಡ್ತಾ ಇತ್ತು ಆ ಕ್ರೀಪಿ ಪರ್ಸನ್, ಅದು ತುಂಬ ಜಾಸ್ತಿ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇವರು ಮೌಂಟೇನ್ ಮೇಲೆ ಹೋಗ್ತಾರೆ, ಬಟ್ ಅವನು ಪ್ರಪೋಸ್ ಮಾಡೋದಿಲ್ಲ. ಕೆಳಗೆ ಬಂದು ನಾವು ನೋಡೋದಿಲ್ಲಿ ಅದೇ ಒಂದು ಕ್ರೀಪಿ ಪರ್ಸನ್ ಅಲ್ಲಿ ಕೂಡ ಬಂದಿರ್ತದೆ. ಆ್ಯಂಡ್ ಇವನು ಹೋಗಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಮೇಡಮ್, ನಿಮಗೆ ಏನಾದರೂ ತೊಂದರೆ ಇದೆಯಾ? ಆ್ಯಕ್ಚುಲಿ ಒಂದು ಕ್ರೀಪಿ ಪರ್ಸನ್ ಹೆಂಗಸಾಗಿರುತ್ತೆ. ಆ್ಯಂಡ್ ಆ ಒಂದು ಹೆಂಗಸು ಯಾವ ರೀತಿ ವೈಬ್ರೆಂಟಾಗಿ ಫಸ್ಟ್ ಬಿಹೇವ್ ಮಾಡ್ತಾರೆ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಷ್ಟು ಶಕ್ತಿ ಎಲ್ಲಿಂದ ಬಂತ ಗೊತ್ತಿಲ್ಲ. ಅವನ ಕುತ್ತಿಗೆ ಇಟ್ಕೊಂಡು ಮೇಲೆ ಕೂಡ ಮಾಡ್ತದೆ. ಆ್ಯಂಡ್ ಕೆಳಗೆ ಕೂಡ ಬಿಸಾಕ್ತದೆ. ಅವನ ಕಾಲು ಕೂಡ ಕಟ್ ಮಾಡ್ತದೆ. ಆ್ಯಂಡ್ ಅವನ ಒಂದು ಬಾಯಿ ಹತ್ರ ಕೂಡ ಆ ಒಂದು ಸುತ್ತೆ ಇಟ್ಬಿಡ್ತದೆ. ಸೀರಿಯಸ್ಲಿ ಗೈಸ್, ಈ ಒಂದು ಸೀನ್ ತುಂಬ ಜಾಸ್ತಿ ಕ್ರೀಪಿ ಇತ್ತು. ನಾವು ಕೂಡ ಒಂದು ಡಾಲ್ ಫೇಸ್ನ ಈ ಕ್ರೀಪಿ ಪರ್ಸನ್ ಕೂಡ ಈ ಒಂದು ಸೀನಲ್ಲಿ ನೋಡ್ಬೋದು. ಆ್ಯಂಡ್ ಅದು ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನೋದು ಹೇಳೋದಾದರೆ, ಇವರಿಬ್ಬರು ಆ ಡಾಲ್ಗಳನ್ನು ಕೆಳಗೆ ಹಾಕಿದ್ರು, ಅದಕ್ಕೆ ಆಗಿರ್ಬೋದು. ಅಥವಾ ಸಾಯಿಸೋದೇ ಅದರ ಕೆಲಸ. ಆ್ಯಂಡ್ ಈ ಒಂದು ಬಾಡಿಯನ್ನು ನೋಡಿ ಇವಳಿಗೆ ತುಂಬ ಜಾಸ್ತಿ ಹೆದರಿಕೆ ಆಗುತ್ತೆ. ಅಂದರೆ ಮೇಜಿ ಓಡ್ಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಅವಳು ಕಾಲು ಜಾರಿ ಬಿದ್ದುಬಿಡ್ತಾಳೆ. ಆ್ಯಂಡ್ ನಾವು ನೋಡೋದು ಸ್ವಲ್ಪ ಸೀನ್ ನಂತರ ಆ ಮೇಜಿ ಒಂದು ರೂಮಲ್ಲಿ ಇರ್ತಾಳೆ. ಅದು ಕೂಡ ಒಂದು ಮಗು ಮಲ್ಕೊಳ್ತದೆ ನೋಡಿ. ಆ ಒಂದು ಮಲ್ಕೊಳ್ಳೋ ಒಂದು ಬುಟ್ಟಿಯಲ್ಲಿ ಅವಳಿರ್ತಾಳೆ. ಅವಳು ಎದ್ದಾಗ ಒಂದು ವಾಯ್ಸ್ ಬರ್ತಾ ಇರ್ತದೆ. ಅದು ಪಕ್ಕದ ಒಂದು ಕೋಣೆಯಿಂದ ಬರ್ತಾ ಇರ್ತದೆ. ಆ್ಯಂಡ್ ಅವನು ಹೇಳ್ತಾನೆ ಕೀ ತಗೊಳ್ಳು ಅಂತ. ಸೊ ಅವಳು ಕೂಡ ಕೀ ತಗೊಳ್ಳಿಕ್ಕೆ ಅಂತ ಟ್ರೈ ಮಾಡ್ತಾಳೆ. ಮೊದಲು ಅಡುಗೆ ಕೂತ್ಕೋತಾಳೆ. ಆ್ಯಂಡ್ ಆ ಒಂದು ಹೆಂಗಸು ಅವಳನ್ನು ಎತ್ಕೊಂಡು ಬಂದು ಡೈನಿಂಗ್ ರೂಮಲ್ಲಿ ಕರ್ಕೊಂಡೋಗಿ ಮಲಗಿಸಿ ಬಿಡ್ತದೆ. ಆ್ಯಂಡ್ ಡೈಪರ್ ಕೂಡ ಚೇಂಜ್ ಮಾಡ್ತದೆ. ಅವಳಿಗೆ ತುಂಬ ಜಾಸ್ತಿ ಹೆದರಿಕೆ ಆಗ್ತಾ ಇರ್ತದೆ, ವಿಯರ್ಡ್ ಅನಿಸ್ತಾ ಇರ್ತದೆ. ನಾವು ನೋಡ್ತೀವಿ ಇಲ್ಲಿ ಆ ಹುಡುಗನಿಗೂ ಕೂಡ ಎಚ್ಚರ ಆಗುತ್ತೆ. ಅವ್ನು ತಿಳ್ಕೊಂಡು ಮುಂದೆ ಬರ್ತಾನೆ. ಆ್ಯಂಡ್ ಅವನಿಗೆ ಪ್ರಜ್ಞೆ ತಪ್ಪುತ್ತೆ ಅಲ್ಲೇ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡೋದು, ಆ ಹುಡುಗಿಗೆ ತುಂಬ ಜಾಸ್ತಿ ಟಾರ್ಚರ್ ಮಾಡ್ತಿದೆ ಈ ಹೆಂಗಸು. ಸ್ಟಾರ್ಟಿಗೆ ತಿನ್ನಿಸ್ಲಿಕ್ಕೆ ಶುರು ಮಾಡ್ತದೆ. ಆ್ಯಂಡ್ ತಿನ್ನಿಸ್ಲಿಕ್ಕೆ ಒತ್ತಾಯ ಮಾಡ್ತದೆ. ಆ್ಯಂಡ್ ಅವಳಿಗಂತೂ ವಾಂತಿ ಆಗಲಿಕ್ಕೆ ಶುರು ಆಗುತ್ತೆ. ಈ ಸೀನ್ ತುಂಬ ಜಾಸ್ತಿ ಕ್ರೀಪಿ ಇತ್ತು. ಆ್ಯಂಡ್ ಇದು ನೋಡಲಿಕ್ಕೆ ಆಗ್ತಾ ಇರಲ್ಲ. ಆ್ಯಂಡ್ ನನಗಂತೂ ತುಂಬ ಜಾಸ್ತಿ ತಲೆ ಬಿಸಿ ಆಗೋಯಿತು. ಆ್ಯಂಡ್ ಒಂದು ಮೂಮೆಂಟಿಗೆ ಆ ಒಂದು ಹೆಂಗಸು ಇವಳಿಗೆ ಹೊಡಿಲಿಕ್ಕೆ ಕೂಡ ಶುರು ಮಾಡುತ್ತೆ. ಅವಳು ಕೂಡ ಅಟ್ಯಾಕ್ ಮಾಡಿರ್ತಾಳೆ. ಆ್ಯಂಡ್ ಅದರಿಂದ ತುಂಬ ಜಾಸ್ತಿ ಬ್ಲಡ್ ಹೋದ ಕಾರಣ ಅದು ಕೂಡ ಆ ಒಂದು ಹೆಂಗಸು ಬಿದ್ದುಕೊಂಡಿರ್ತದೆ. ಆ್ಯಂಡ್ ನಾವು ನೋಡೋದು ಪುನಃ ತಿನ್ನಿಸ್ಲಿಕ್ಕೆಲ್ಲ ಶುರು ಮಾಡ್ತಾ ಇದೆ. ಆ್ಯಂಡ್ ಅವಳು ಕೂಡ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಆ್ಯಂಡ್ ತಪ್ಪಿಸ್ಕೋಬೇಕಾದ್ರೆ ಅವಳು ಕೀ ಹುಡುಕಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಇಡೀ ಒಂದು ಅಲ್ಲಿದ್ದ ಕಿಟಕಿ ಆಗಿರ್ಬೋದು, ಬಾಗಿಲಾಗಿರ್ಬೋದು ಎಲ್ಲ ಕೂಡ ಮುಚ್ಚಿರುತ್ತೆ. ಅವಳಿಗೆ ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಆಚೆ ಈಚೆ ನೋಡ್ತಾಳೆ ಅವಳು. ಅವಳಿಗೆ ಈಗ ಹೊರಗೆ ಹೋಗಬೇಕಾದ್ರೆ ಅವಳಿಗೆ ಆ ಕೀಯನ್ನು ಪಡಿಬೇಕಾಗುತ್ತೆ. ಆ್ಯಂಡ್ ನಾವು ನೋಡೋದು ಇಲ್ಲಿ ಅವಳು ಓಡಿ ಹೋಗ್ತಾಳೆ ಆ ಒಂದು ಕಿಚನಿಂದ. ಈ ಒಂದು ಕ್ರೀಪಿ ಲೇಡಿ ಏನಿರ್ತಾರೆ ಅವರು ಹಿಡಿದು ಬಿಡ್ತಾರೆ. ಹಿಡಿದು ಬಿಟ್ಟಾದಮೇಲೆ ಆ ಟೈಮಲ್ಲಿ ಅವಳು ನೋಡ್ತಾಳೆ ಆ ಒಂದು ಲೇಡಿಯ ಒಂದು ಕುತ್ತಿಗೆಯಲ್ಲಿ ಕೀ ಇದೆ ಅಂತ. ಸೊ ಈಗ ಅವಳು ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಬೆಳಿಗ್ಗೆ ಸಮಯ ನೋಡ್ತೀವಿ ನಾವು, ಈ ಮನುಷ್ಯ ಏನಿದ್ದಾನೆ ಪುನಃ ಎತ್ಕೊಂಡು ಹೋಗಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಇನ್ನೊಂದು ಕಡೆ ಅವಳು ಲೇಡಿ ಮೈ ಮೇಲೆ ಮಲ್ಕೊಂಡಿರ್ತಾಳೆ. ಅವಳು ಎಚ್ಚರಾಗ್ತಾಳೆ, ನಿಧಾನವಾಗಿ ಹೇಳ್ತಾಳೆ. ಮೊದಲು ಕೀ ತೆಗಿತಾಳೆ. ಕೀ ತೆಗೆದು ಪರ್ಸನ್ ಹತ್ರ ಹೋಗ್ತಾಳೆ. ಸ್ಟಾರ್ಟಿಂಗ್ ಸಿಕ್ಕಿದ್ದ ನೋಡಿ, ಅವ್ನು ಹೇಳಿದ್ದ ನೋಡಿ ಕೀ ತೆಗಿಲಿಕ್ಕೆ. ಆ್ಯಂಡ್ ಅವನು ಬಂದುಬಿಟ್ಟು ಏನು ಮಾಡ್ತಾನೆ ಅಂದರೆ ಅವಳು ಕುತ್ತಿಗೆ ಹಿಡಿದ್ಬಿಡ್ತಾನೆ. ಆ್ಯಂಡ್ ಅವಳನ್ನು ಅಲ್ಲಿಂದ ಕರ್ಕೊಂಡು ಹೋಗಲಿಕ್ಕೆ ಶುರು ಮಾಡ್ತಾನೆ ಹೊರಗೆ. ಆ್ಯಂಡ್ ಲೇಡಿ ಕೂಡ ಇರ್ತಾರೆ. ಆ್ಯಂಡ್ ಲೇಡಿ ಏನು ಮಾಡ್ತಾರೆ ಅಂದರೆ, ಫಸ್ಟಿಗೆ ಏನೂ ಮಾಡಲ್ಲ. ಅವ್ನು ಹೆದರಿಸ್ಲಿಕ್ಕೆ ಶುರು ಮಾಡ್ತಾನೆ, ಇವಳನ್ನು ಸಾಯಿಸಿಬಿಡ್ತಾನಂತ. ಸೊ ಆ ಲೇಡಿ ಸುಮ್ಮನೆ ಆಗಿಬಿಡ್ತಾರೆ.
ಆ್ಯಂಡ್ ನಾವು ನೋಡೋದು ಆ ಪರ್ಸನ್ ಏನು ಮಾಡ್ತಾನೆ ಅಂದರೆ ಆ ಲೇಡಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಅದನ್ನು ಇವಳಿಗೆ ನೋಡಲಿಕ್ಕೆ ಆಗೋದಿಲ್ಲ ಒಂದು ಮೂಮೆಂಟಿಗೆ. ಅವಳು ಆ ಪರ್ಸನನ್ನು ಸಾಯಿಸಿ ಬಿಡ್ತಾಳೆ. ಆ್ಯಂಡ್ ಹೊರಗೆ ಬರ್ತಾಳೆ ಇವಳು. ಆ್ಯಂಡ್ ಲೇಡಿ ಬಂದುಬಿಟ್ಟು ಇವಳಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾಳೆ. ಅಲ್ಲಿಗೆ ಆ ಪರ್ಸನ್ ಕೂಡ ಬರ್ತಾನೆ, ಅವಳ ಒಂದು ಲವರ್. ಆ್ಯಂಡ್ ನಾವು ನೋಡೋದು ಆ ಪರ್ಸನನ್ನು ಕೂಡ ಸಾಯಿಸಿ ಬಿಡ್ತದೆ ಈ ಲೇಡಿ. ಆ್ಯಂಡ್ ಈ ಟೈಮಲ್ಲಿ ಅವಳಿಗೆ ಸಿಟ್ಟು ಬರುತ್ತೆ. ಆ್ಯಂಡ್ ಅವಳು ಬಿಡೋದಿಲ್ಲ, ಅವಳು ಹೊಡಿಲಿಕ್ಕೆ ಶುರು ಮಾಡ್ತಾಳೆ, ಸಾಮ ಹೊಡಿತಾಳೆ ಅಲ್ಲಿದ್ದ ಒಂದು ಕೋಲಲ್ಲಿ. ಆ ಲೇಡಿ ಸತ್ತೋಗಿಲ್ಲ ಅಂತ ಅವಳಿಗೆ ಗೊತ್ತಿರ್ತದೆ. ಸೊ ಆದರೂ ಕೂಡ ಅವಳಿಗೆ ಸಾಯಿಸ್ಲಿಕ್ಕೆ ಆಗಲ್ಲ. ಆ ಟೈಮಲ್ಲಿ ಅವಳು ಅಲ್ಲಿಂದ ಓಡ್ತಾಳೆ. ಆ್ಯಂಡ್ ಅಲ್ಲಿ ಪೊಲೀಸ್ ಆಫೀಸರ್ ನಿಂತಿರ್ತಾರೆ. ಆ್ಯಂಡ್ ಅವ್ರ ಹತ್ರ ಹೇಳ್ತಾರೆ, ಒಂದು ಲೇಡಿ ಬರ್ತಾ ಇದೆ ನಾನು ಫಾಲೋ ಮಾಡ್ಕೊಂಡು ಅಂತ. ಆ್ಯಂಡ್ ಪೊಲೀಸ್ ಆಫೀಸರ್ ಎಲ್ಲಿಗೋ ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಆ ಲೇಡಿ ಬಂದು ಆ ಒಂದು ಪೊಲೀಸ್ ಆಫೀಸರ್ನ ಸಾಯಿಸೋದು. ಆ್ಯಂಡ್ ಸ್ಟಾರ್ಟಿಂಗ್ ಒಮ್ಮೆ ನೋಡ್ತದೆ. ಆಮೇಲೆ ಆ ಒಂದು ಗ್ಲಾಸ್ ಏನಿದೆ ಅವಳ ಒಂದು ಗಾಡಿದ್ದು ಅದನ್ನು ಓಡಿಲಿಕ್ಕೆ ಶುರು ಮಾಡ್ತದೆ. ಈ ಟೈಮಲ್ಲಿ ಅವಳೇ ಗಾಡಿಯನ್ನು ಓಡಿಸ್ಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಆ ಒಂದು ಲೇಡಿನ ಗುದ್ದುಬಿಡ್ತಾಳೆ. ಈ ಟೈಮಲ್ಲಿ ಆ ಲೇಡಿ ಸತ್ತೋಗಿದೆ ಅಂತ ಕನ್ಫರ್ಮ್ ಆದಮೇಲೆ ಅವಳು ಗಾಡಿ ಬಿಡ್ಕೊಂಡು ಸೀದಾ ಹೋಗ್ಬಿಡ್ತಾಳೆ. ಆ್ಯಂಡ್ ನಗ್ತಾ ಹೋಗ್ತಾಳೆ ಗೈಸ್. ಸೀರಿಯಸ್ಲಿ ಈ ಒಂದು ಮೂವಿಯ ಕ್ಲೈಮ್ಯಾಕ್ಸ್ ನೋಡಿ, ಅವಳು ನಗ್ತಾಳೆ. ಒಟ್ಟರಶಿ ಇವಳು ಕೂಡ ಮೆಂಟಲಿ ಇಲ್ಲಾಗಿದ್ದಾಳೆ ಅಂತ ನಮ್ಗೆ ಗೊತ್ತಾಗೋದು. ಆ್ಯಂಡ್ ರಿಂಗು ಕೂಡ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಮೂವಿ ಮುಗೀತದೆ. ನನಗೆ ಈ ಒಂದು ಮೂವಿಯಲ್ಲಿ ಒಂಥರ ವಿಯರ್ಡ್ ಅನಿಸಿದ್ದೇನೆಂದರೆ, ಅವರು ಕಾಡಿಗೆ ಹಾಕೋಗ್ತಾರೆ. ಈಗಿನ ಕಾಲದಲ್ಲಿ ಯಾರು ಗುಡ್ಡೆ ಹೋಗ್ತಾರೆ ಮಾರೆ. ಆ್ಯಂಡ್ ಮತ್ತೊಂದೇನೆಂದರೆ, ಆ ಒಂದು ಕ್ರೀಪಿ ಲೇಡಿದ್ದು ಪಾಸು ಸ್ವಲ್ಪ ಸಹ ತೋರಿಸಿಲ್ಲ. ಅವಳು ಯಾಕೆ ಆ ಥರ ಆದ್ಲು, ಏನು ಕತೆ ಅಂತ. ಆ್ಯಂಡ್ ಇವರು ನಾರ್ಮಲ್ ಆಗಿದ್ದಾರೆ. ಆ ಕಾಡಲ್ಲಿ ಅವರು ಅಷ್ಟು ಗೊಮ್ಮೆನ ನೋಡ್ತಿದ್ದಾರೆ. ಆ್ಯಂಡ್ ಅದು ಕೂಡ ಗೋಡೆ ಗುದ್ದಿದ್ದಾರೆ, ಕೆಲವರು ಕೆಳಗೆ ಬಿದ್ಕೊಂಡಿದೆ. ಇಬ್ಬರು ಕೂಡ ನಾರ್ಮಲ್ ಇದ್ದಾರೆ. ನನಗೆ ವಿಯರ್ಡ್ ಅನ್ನಿಸ್ತು. ಎನಿವೇಸ್ ತುಂಬಾ ಜಾಸ್ತಿ ಡಾರ್ಕ್ ಮೂವಿ. ಆವಾಗ ನೋಡಿ ನಂಗೆ ಈಗಲೂ ಕೂಡ ಅದನ್ನು ಮರೀಲಿಕ್ಕಾಗ್ತಿಲ್ಲ. ಎನಿವೇಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ಥ್ಯಾಂಕ್ ಯು.